ನಮಸ್ಕಾರ. 1ನೇ ತರಗತಿಯ ವಿದ್ಯಾರ್ಥಿಗಳನ್ನು MH2 UDICE ಪ್ಲಸ್ನಲ್ಲಿ ಆ್ಯಡ್ ಮಾಡೋದು ಹೇಗೆ? ಸೊ ಫಸ್ಟಿಗೆ ಸರ್ಚ್ ಎಂಜಿನ್ನಲ್ಲಿ MH2 UDICE ಪ್ಲಸ್ ಎಂದು ಟೈಪ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ತೆರೆದುಕೊಳ್ಳುತ್ತೆ. ಫಸ್ಟ್ ಆಪ್ಷನ್ UDICE ಪ್ಲಸ್ ಸ್ಟೂಡೆಂಟ್ ಮಾಡೆಲ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ತೆರೆದುಕೊಳ್ಳುತ್ತೆ. ಸ್ಕ್ರೋಲ್ ಡೌನ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್, ಇಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ 2025-26 ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಇಲ್ಲಿ ನೋಡ್ತಾ ಇದ್ದೇವೆ ಕ್ಲಾಸ್ ಗ್ರೇಡ್ 1. ಇಲ್ಲಿ ನೋಡಿ ಕ್ಲಾಸ್ 1 ಪಕ್ಕಕ್ಕೆ ಆ್ಯರೋ ಮಾರ್ಕ್ ಇದೆ ಡೌನಲ್ಲಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ಈ ರೀತಿ ಬರ್ತಾ ಇದೆ. ಸ್ಕ್ರೋಲ್ ಡೌನ್ ಮಾಡೋಣ. ರೈಟ್ ಸೈಡ್ ಕಡೆ ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನೋಡಿ ಆ್ಯಡ್ ಸ್ಟೂಡೆಂಟ್ ಆಪ್ಷನ್ ಓಪನ್ ಆಗ್ತಾ ಇದೆ ಮತ್ತು ವ್ಯೂ ಮ್ಯಾನೇಜ್ ಆಪ್ಷನ್ ಓಪನ್ ಆಗ್ತಾ ಇದೆ. ಇಲ್ಲಿ ನಾವು ಆ್ಯಡ್ ಸ್ಟೂಡೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ನೋಡಿ ಮಾಡಿದ ತಕ್ಷಣ ಈ ರೀತಿ ಬರ್ತಾ ಇದೆ. ಇಲ್ಲಿ ಮಗುವಿನ ಆಧಾರ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಗೋ ಆಗಬೇಕು. ಒಂದು ವೇಳೆ ಆಧಾರ್ ನಂಬರ್ ಪ್ರೆಸೆಂಟಲ್ಲಿ ಇಲ್ಲ ಅಂತಂದರೆ ನಾವು ನೇರವಾಗಿ ಜನರಲ್ ಪ್ರೊಫೈಲ್ ತುಂಬಬಹುದು. ಫಸ್ಟಿಗೆ ವಿದ್ಯಾರ್ಥಿಯ ಹೆಸರನ್ನು ಎಂಟರ್ ಮಾಡಬೇಕು, ಜೆಂಡರ್ನ ಎಂಟರ್ ಮಾಡಬೇಕು, ಮಗುವಿನ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ನೆಕ್ಸ್ಟು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಆಮೇಲೆ ಫಾದರ್ ನೇಮನ್ನು ಎಂಟರ್ ಮಾಡಬೇಕು. ಆಮೇಲೆ ಗಾರ್ಡಿಯನ್ ನೇಮ್, ಅಂದರೆ ಗಾರ್ಡಿಯನ್ ಇದ್ದರೆ ಗಾರ್ಡಿಯನ್ ನೇಮ್ ಬರೀಬೇಕು, ಇಲ್ಲಾಂದರೆ ನೋ ಗಾರ್ಡಿಯನ್ಸ್ ಎಂದು ಬರೆಯಬೇಕು. ಆಮೇಲೆ ಮಗುವಿನ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಆಧಾರ್ ನಂಬರ್ನಲ್ಲಿ ಇರುವ ಹಾಗೆ ಒಂದು ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಆಧಾರ್ ನಂಬರ್, ನೆಕ್ಸ್ಟ್ ನೇಮ್ ಆ್ಯಸ್ ಪರ್ ಆಧಾರ್ ಎಂಟರ್ ಮಾಡಬೇಕು. ಆಮೇಲೆ ಮಗು ಯಾವಾಗ ಅಡ್ಮಿಷನ್ ಆಗಿದೆ ಅದನ್ನು ಎಂಟರ್ ಮಾಡಬೇಕು. ಆಮೇಲೆ ಪೇರೆಂಟ್ಸ್ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಎಂಟರ್ ಮಾಡಬೇಕು. ಆಮೇಲೆ ವೆದರ್ CWation ಅಂದರೆ ಮಗು CWation ಮಗು ಆಗಿದೆಯಾ, ಇದ್ದರೆ ಎಸ್, ಇಲ್ಲಾಂದರೆ ನೋ. ಇಷ್ಟಾದಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕ್ರೀನ್ ಬರ್ತಾ ಇದೆ. ಐ ಸೋಮನಾಥ್ ಆರ್ ಆ್ಯಸ್ ದ ಹೆಡ್ ಆಫ್ ದ ಸ್ಕೂಲ್ ಆರ್ ಎನ್ ಅಥರೈಸ್ಡ್ ಟೀಚರ್. ಒಂದು ಪೇರೆಂಟ್ಸ್ ಅವರು ಆಧಾರ್ ಒಂದು ಸಂಬಂಧಪಟ್ಟಂತೆ ಕನ್ಸೆಂಟ್ ಕೊಟ್ಟಿದ್ದಾರೆ ಪೇರೆಂಟ್ಸ್ ಅವರು ಅನ್ನೋದಕ್ಕೆ ನಾನು ಅಗ್ರಿ ಮಾಡಬೇಕಾಗುತ್ತೆ. ಸೊ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಬರ್ತಾ ಇದೆ. ನೋಡಿ ಕನ್ಫರ್ಮ್ ದ ಫಾಲೋವಿಂಗ್ ಡೀಟೇಲ್ಸ್ ಆರ್ ಕರೆಕ್ಟ್. ಇವೆಲ್ಲವೂ ಕರೆಕ್ಟ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು. ಅದಕ್ಕೆ ಲೆಫ್ಟಲ್ಲಿ ಇರ್ತಕ್ಕಂಥ ಸ್ಕ್ವೇರ್ ಬಾಕ್ಸ್ ಮೇಲೆ ನಾವು ರೈಟ್ ಮಾರ್ಕನ್ನು ಹಾಕ್ತಾ ಹೋಗಬೇಕು. ಎಲ್ಲವೂ ಕರೆಕ್ಟ್ ಆಗಿದ್ದೇ ಆದಲ್ಲಿ. ಇಷ್ಟಾದಮೇಲೆ ಕೆಳಗಡೆ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ರಾಂಗ್ ಆಗಿದ್ದರೆ ಕ್ಯಾನ್ಸಲ್. ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಬರ್ತಾ ಇದೆ. ದ ಸ್ಟೂಡೆಂಟ್ ಹ್ಯಾಸ್ ಬಿನ್ ಇನಿಷಿಯಲೈಸ್ಡ್ ಆರ್ ಸೇವ್ಡ್ ಸಕ್ಸಸ್ಫುಲಿ. ಸ್ಟೂಡೆಂಟ್ ನೇಮ್ ಆಹಿಲ್, ಕ್ಲಾಸ್ 1, ಸೆಕ್ಷನ್ ಎ. ಸೊ ಇಷ್ಟಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪು ಫಿಲ್ ಜನರಲ್ ಪ್ರೊಫೈಲ್, ಅಂದರೆ ಮಗುವಿನ GPಯನ್ನು ನಾವು ತುಂಬಬೇಕಾಗುತ್ತೆ. ಆಮೇಲೆ EPಯನ್ನು ತುಂಬಬೇಕಾಗುತ್ತೆ. ಆಮೇಲೆ FP ಅಂದರೆ ಫ್ಯಾಸಿಲಿಟಿ ಪ್ರೊಫೈಲನ್ನು ತುಂಬಬೇಕಾಗುತ್ತೆ. ಈಗ ಫಸ್ಟಿಗೆ ನಾವು ಫಿಲ್ ಜನರಲ್ ಪ್ರೊಫೈಲ್, ಆ ಮಗುವಿನ ಮಾಹಿತಿಯನ್ನು ಇಲ್ಲಿ ತುಂಬಬೇಕು. ನೋಡಿ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಜನರಲ್ ಪ್ರೊಫೈಲ್ನಲ್ಲಿ ಏನೆಲ್ಲ ಮಾಹಿತಿ ಕೇಳಿದ್ದಾರೆ. ಏನಾದರೂ ನಮಗೆ ಡೆಮೋಗ್ರಾಫಿಕ್ ಡೀಟೇಲ್ ಚೇಂಜ್ ಮಾಡಬೇಕಾಗಿದ್ದರೆ ಸ್ಕ್ವೇರ್ ಬಾಕ್ಸಲ್ಲಿ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಕ್ಲಿಕ್ ಮಾಡಿದರೆ ನಾವು ಎಡಿಟ್ ಮಾಡ್ಬೋದು. ಡೆಮೋಗ್ರಾಫಿಕ್ ಡೀಟೇಲ್ ಚೇಂಜ್ ಮಾಡೋದಕ್ಕೆ ಈಗ ನಮಗೆ ಬೇಡ ಅಂತಂದರೆ ಅದನ್ನು ಲೀವ್ ಮಾಡಬೇಕು. ನೆಕ್ಸ್ಟ್ ನೋಡಿ ನೇರವಾಗಿ ಇಲ್ಲಿ ಆ ಮಗುವಿನ ಅಡ್ರೆಸ್ಸನ್ನು ತುಂಬಬೇಕಾಗುತ್ತೆ. ಅಂದರೆ ಆ ಮಗುವಿನ ಸಂಪೂರ್ಣ ಅಡ್ರೆಸ್ ತುಂಬಬೇಕಾಗುತ್ತೆ. ಆಮೇಲೆ ಪಿನ್ ಕೋಡು, ಆಮೇಲೆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಮೇಲ್ ID ಇದ್ದರೆ ಎಂಟರ್ ಮಾಡಬೇಕು. ಮದರ್ ಟಂಗ್ ಆಫ್ ದ ಸ್ಟೂಡೆಂಟ್ ಅಂದರೆ ಆ ಮಗುವಿನ ಮಾತೃಭಾಷೆ ಯಾವುದು ಅದನ್ನು ತುಂಬಬೇಕಾಗುತ್ತೆ. ಇಲ್ಲಿ ಅನೇಕ ಆಪ್ಷನ್ಸ್ಗಳು ತೆಗೆದುಕೊಳ್ಳುತ್ತೆ. ಹಿಂದಿ, ಮಗುವಿನ ಮಾತೃಭಾಷೆ ಹಿಂದಿ, ಅದರಲ್ಲೂ ಹಿಂದಿ ಎನ್ನುವಂಥ ಆಪ್ಷನನ್ನು ಇಲ್ಲಿ ನಾನು ಟಿಕ್ ಮಾಡಿದ್ದೇನೆ. ಅದಕ್ಕೆ ಸೂಟೇಬಲ್ ಆಗಿರುವಂಥದ್ದು ಮಗುವಿಗೆ. ಸೋಷಿಯಲ್ ಕ್ಯಾಟಗರಿ, ಮಗು ಯಾವ ಒಂದು ಸೋಷಿಯಲ್ ಕ್ಯಾಟಗರಿಗೆ ಸಂಬಂಧಪಟ್ಟಿದೆ ಅದನ್ನು ನಾವು ವಿಚಾರ ಮಾಡಿ ತುಂಬಬೇಕಾಗುತ್ತೆ. OBC. ಸೊ OBCಯಲ್ಲಿ ನೆಕ್ಸ್ಟು ಮೈನಾರಿಟಿ ಗ್ರೂಪಲ್ಲಿ ಯಾವ ಮೈನಾರಿಟಿ ಗ್ರೂಪಿಗೆ ಮಗು ಸಂಬಂಧಪಟ್ಟಿದೆ. ಸೊ ಮುಸ್ಲಿಮ್ ಸಂಬಂಧಪಟ್ಟಿದೆ, ಮುಸ್ಲಿಮ್ ಆ್ಯಡ್ ಮಾಡಿದ್ದೇನೆ. ಆ ಮಗುವಿನ ಹತ್ರ BPL ಕಾರ್ಡ್ ಇದೆಯಾ, ಇದ್ದರೆ ಎಸ್, ಇಲ್ಲಾಂದರೆ ನೋ. ಎಸ್ ಅಂತ ಎಂಟರ್ ಮಾಡ್ತಾ ಇದ್ದೇನೆ. ಮತ್ತು ಮಗುವಿನ ಹತ್ರ ಅಂತ್ಯೋದಯ ಯೋಜನಾ
ವೈ ಬೆನಿಫಿಷಿಯರಿ ಇದ್ದಾರಾ ಆ ಮಗುವಿನ ಫ್ಯಾಮಿಲಿಯವರು, ಇದ್ದರೆ ಎಸ್, ಇಲ್ಲಾಂದರೆ ನೋ. ಆಮೇಲೆ ವೆದರ್ ದ ಚೈಲ್ಡ್ ಬಿಲಾಂಗ್ಸ್ ಟು EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅವರ ಒಂದು ಪರಿವಾರ ಬಿಲಾಂಗ್ ಅಂದರೆ ಸಂಬಂಧಪಡ್ತಾರಾ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದರೆ ಎಸ್, ಇಲ್ಲಾಂದರೆ ನೋ. ಇಲ್ಲಿ ನಾನು ಎಸ್ ಅನ್ನು ಎಂಟರ್ ಮಾಡ್ತಾ ಇದ್ದೇನೆ. ಮಗು CWS ಚೈಲ್ಡ್ ಇದ್ದರೆ ಎಸ್, ಇಲ್ಲಾಂದರೆ ನೋ. ನೆಕ್ಸ್ಟ್ ನೋಡಿ, ಈಗ ಒಂದು ವೇಳೆ ಮಗು CWS ಇದ್ದರೆ ಈ ಕೆಳಗಡೆ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತುಂಬಬೇಕಾಗುತ್ತೆ, ಇಲ್ಲವಾದರೆ ಇವೆಲ್ಲವುಗಳು ಕೂಡ ಓಪನ್ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ವೆದರ್ ದ ಸ್ಟೂಡೆಂಟ್ ಈಸ್ ಎನ್ ಇಂಡಿಯನ್ ನ್ಯಾಷನಲ್, ಎಸ್. ಆಮೇಲೆ ಈಸ್ ದಿಸ್ ಸ್ಟೂಡೆಂಟ್ ಐಡೆಂಟಿಫೈಡ್ ಆ್ಯಸ್ ಔಟ್ ಆಫ್ ಸ್ಕೂಲ್ ಚೈಲ್ಡ್ ಇನ್ ಕರೆಂಟ್ ಆರ್ ಪ್ರೀವಿಯಸ್ ಇಯರ್, ಇದ್ದರೆ ಎಸ್, ಇಲ್ಲಾಂದರೆ ನೋ. ನೆಕ್ಸ್ಟ್ ನೋಡಿ, ಬ್ಲಡ್ ಗ್ರೂಪ್ ಆಫ್ ದ ಸ್ಟೂಡೆಂಟ್, ಆ ಮಗುವಿನ ಬ್ಲಡ್ ಗ್ರೂಪ್ ಯಾವುದು. ಸೊ ಮಗುವಿನ ಬ್ಲಡ್ ಗ್ರೂಪ್ ಯಾವುದಿದೆ ಅಂತ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ, ಇನ್ನೂ ಗೊತ್ತಿಲ್ಲ ಅಂತಂದರೆ ಅಂಡರ್ ಇನ್ವೆಸ್ಟಿಗೇಷನ್ ರಿಸಲ್ಟ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟಾದ ಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ನೋಡಿ, ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ, ಕ್ಲೋಸ್. ಈಗ ನೆಕ್ಸ್ಟ್ ನೋಡಿ, ನಾವು ಎನ್ರೋಲ್ಮೆಂಟ್ ಪ್ರೊಫೈಲ್ ಮಾಹಿತಿಯನ್ನು ತುಂಬಬೇಕು. ಅದಕ್ಕಾಗಿ ಅದರ ಮೇಲೆ ಕ್ಲಿಕ್ ಮಾಡ್ತೇವೆ. ಈ ರೀತಿ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಮಗುವಿನ ಅಡ್ಮಿಷನ್ ನಂಬರ್ ನಾವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಅಡ್ಮಿಷನ್ ಡೇಟ್, ಆಮೇಲೆ ಯಾವ ಕ್ಲಾಸ್ನಲ್ಲಿ ಮಗು ಅಡ್ಮಿಟ್ ಆಗಿದೆ ಸ್ಟ್ಯಾಂಡರ್ಡ್ ಎಂಟರ್ ಮಾಡಬೇಕು. ಯಾವ ಒಂದು ಮೀಡಿಯಮ್ ಇದೆ ಮಗುವಿಂದು ಅದು ಎಂಟರ್ ಮಾಡಬೇಕು. ಬೈ ಡಿಫಾಲ್ಟಾಗಿ ಮರಾಠಿ ಬರ್ತಾಯಿದೆ, ಮರಾಠಿ ನಮ್ಮ ಶಾಲೆ ಇರೋದರಿಂದ. ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪ್ ಬೈ ಡಿಫಾಲ್ಟಾಗಿ ಬಂದುಬಿಡುತ್ತೆ, ಎಂಟರ್ ಮಾಡಬೇಕು. ಕೆಳಗಡೆ ನೋಡಿ, ಕೆಲವೊಂದು ಆಪ್ಷನ್ಸ್ಗಳು ಓಪನ್ ಆಗೋದಿಲ್ಲ, ಏಕೆಂದರೆ ಅವು ಜಸ್ಟ್ ಹೈಯರ್ ಸೆಕೆಂಡ್ರಿ ಕ್ಲಾಸಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ನೋಡಿ, ಸ್ಟೇಟಸ್ ಆಫ್ ಸ್ಟೂಡೆಂಟ್ ಇನ್ ಪ್ರೀವಿಯಸ್, ಹೋದ ವರ್ಷ ಮಗು ಯಾವ ತರಗತಿಯಲ್ಲಿದ್ದ, ಅಂದರೆ ನಮ್ಮೆಲ್ಲರಿಗೂ ಗೊತ್ತು ಈ ಪ್ರೆಸೆಂಟ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾನೆ ಅಂತಂದರೆ ಹೋದ ವರ್ಷ ಅಂಗನವಾಡಿ ECC ಸೆಂಟರ್ನಲ್ಲಿ ಮಗು ಇರುತ್ತೆ, ಅದನ್ನು ನಾವು ಚೂಸ್ ಮಾಡಬೇಕು. ವೆದರ್ ಅಡ್ಮಿಟೆಡ್ ಅಂಡರ್ ಸೆಕ್ಷನ್ 12C or T ಅಂತ, ಇದು ಆಲ್ರೆಡಿ ಸೇಡ್ ಆಗಿದೆ, ಒಂದು ವೇಳೆ ಸಂಬಂಧಪಟ್ಟಿದ್ರೆ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೇಡ್ ಆಗಿರೋದು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇಷ್ಟಾದಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಎನ್ರೋಲ್ಮೆಂಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ. ಈಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ನೆಕ್ಸ್ಟ್ ನಾವು ಫೆಸಿಲಿಟಿ ಪ್ರೊಫೈಲನ್ನು ತುಂಬಬೇಕಾಗುತ್ತೆ. ವೆದರ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್, ಎಸ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್, ಫ್ರೀ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದೇವೆ, ಫ್ರೀ ಯೂನಿಫಾರ್ಮ್ ಕೊಟ್ಟಿದ್ದೇವೆ. ನೋಡಿ, ಮತ್ತೆ ಏನೆಲ್ಲ ನಾವು ಮಕ್ಕಳಿಗೆ ಕೊಟ್ಟಿದ್ದೇವೆ ಅವೆಲ್ಲವೂ ಡಿಪೆಂಡ್ ಅಪಾನ್ ನಮ್ಮ ಸ್ಕೂಲ್ನ ಒಂದು ನೋಡ್ಕೊಂಡ್ಬಿಟ್ಟು ನಾವು ಆಪ್ಷನ್ ಮೇಲೆ ರೈಟ್ ಅಪ್ ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಸ್ಟೂಡೆಂಟ್ ಇನ್ ಕೇಸ್ ಆಫ್ CWS, ಮಗು CWS ಇದ್ದರೆ ಏನೆಲ್ಲ ನಾವು ಫೆಸಿಲಿಟಿ ಕೊಟ್ಟಿದ್ದೇವೆ. ಸೊ ಈ ಒಂದು ಮಗು CWS ಇಲ್ಲ, ಹೀಗಾಗಿ ಯಾವುದೂ ಆಪ್ಷನ್ಗಳು ಇಲ್ಲಿ ಓಪನ್ ಆಗ್ತಾಯಿಲ್ಲ. ನೆಕ್ಸ್ಟ್ ನೋಡಿ, ವೆದರ್ ಸ್ಟೂಡೆಂಟ್ ಹ್ಯಾಸ್ ಬೀನ್ ಸ್ಕ್ರೀನ್ಡ್ ಫಾರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ಮಗು ಏನಾದರೂ ಕಲಿಯೋದ್ರಲ್ಲಿ ತೊಂದರೆ ಪಡ್ತಾ ಇದೆಯಾ, ಇದ್ದರೆ ಎಸ್, ಇಲ್ಲಾಂದರೆ ನೋ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಸಬ್ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಡಿಸ್ಗ್ರಾಫಿ ಅಂದರೆ ಮಗುವಿಗೆ ಬರೆಯೋದರಲ್ಲಿ ತೊಂದರೆ, ಡಿಸ್ಕ್ಯಾಲ್ಕುಲಿ ಅಂದರೆ ಗಣಿತ ಲೆಕ್ಕಗಳನ್ನು ಮಾಡೋದರಲ್ಲಿ ತೊಂದರೆ. ನೆಕ್ಸ್ಟ್ ನೋಡಿ, ಡಿಸ್ಲೆಕ್ಸಿಯಾ ಅಂದರೆ ಓದೋದರಲ್ಲಿ ತೊಂದರೆ. ಸೊ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ನಾವು ಟಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮಗು ಗಣಿತದಲ್ಲಿ ತೊಂದರೆಯನ್ನು ಪಡ್ತಾ ಇದ್ದರೆ ಡಿಸ್ಕ್ಯಾಲ್ಕುಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟ್ ಇದು ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ, ಬಟ್ ಈ ಮಗು ಈ ಯಾವುದೇ ತೊಂದರೆಯನ್ನು ಆ ಮಗು ಹೊಂದಿಲ್ಲ. ಸೊ ಹೀಗಾಗಿ ನಾನು ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು ವೆದರ್ ಸ್ಟೂಡೆಂಟ್ ಹ್ಯಾಸ್ ಬಿನ್ ಸ್ಕ್ರೀನ್ಡ್ ಫಾರ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ. ಸೊ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಅಂದರೆ ಅವ್ರಿಗೆ ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೆ ಆಗೋದಿಲ್ಲ, ಸೋಷಿಯಲ್ ಇರೋದಿಲ್ಲ ಮಕ್ಕಳು, ಮತ್ತು ಕಮ್ಯುನಿಕೇಷನ್ ಮಾಡೋದಿಲ್ಲ. ಸೊ ಅಂಥ ತೊಂದರೆಯಿಂದ ಮಕ್ಕಳು ಬಳಲ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನಲ್ಲಿ ಬರ್ತಕ್ಕಂಥ ಮಕ್ಕಳು ಎಂದು ಕನ್ಸಿಡರ್ ಮಾಡ್ತೇವೆ. ಸೊ ಇದ್ದರೆ ಎಸ್, ಇಲ್ಲಾಂದರೆ ನೋ. ನೆಕ್ಸ್ಟು ವೆದರ್ ಸ್ಟೂಡೆಂಟ್ ಹ್ಯಾಸ್ ಬಿನ್ ಸ್ಕ್ರೀನ್ ಫಾರ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್, ಅಂದರೆ ಮಗು ಅಟೆನ್ಷನ್ ಕೊಡ್ತಾ ಇಲ್ಲ, ಒಂದು ಶಿಕ್ಷಕರು ಕ್ಲಾಸ್ ಹೇಳಬೇಕಾದ್ರೆ ಆ ತೊಂದರೆಯಿಂದ ಬಳಲ್ತಾ ಇದ್ದರೆ ಎಸ್, ಇಲ್ಲಾಂದರೆ ನೋ. ಹ್ಯಾಸ್ ದ ಸ್ಟೂಡೆಂಟ್ ಬೀನ್ ಐಡೆಂಟಿಫೈಡ್ ಆ್ಯಸ್ ಎ ಗಿಫ್ಟೆಡ್, ಮಗು ಗಿಫ್ಟೆಡ್ ಅಥವಾ ಟ್ಯಾಲೆಂಟೆಡ್ ಎಂದು ಐಡೆಂಟಿಫೈಡ್ ಮಾಡಲಾಗಿದೆಯೇ, ಇದ್ದರೆ ಎಸ್, ಇಲ್ಲಾಂದರೆ ನೋ. ನೋಡಿ, ಡಸ್ ದ ಸ್ಟೂಡೆಂಟ್ ಅಪಿಯರ್ಡ್ ಇನ್ ಎನಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಇದ್ದರೆ ಎಸ್, ಇಲ್ಲಾಂದರೆ ನೋ. ಡಸ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಇನ್ NCC, ಇದ್ದರೆ ಎಸ್, ಇಲ್ಲಾಂದರೆ ನೋ. ನೋಡಿ, ನೆಕ್ಸ್ಟು ವೆದರ್ ಸ್ಟೂಡೆಂಟ್ ಈಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಡಿಜಿಟಲ್ ಡಿವೈಸಸ್ ಇನ್ಕ್ಲೂಡಿಂಗ್ ದ ಇಂಟರ್ನೆಟ್, ಮಗು ಒಂದು ಕೆಳಗಿನ ಒಂದು ಡಿಜಿಟಲ್ ಡಿವೈಸಸ್ ಹ್ಯಾಂಡಲ್ ಮಾಡಬಹುದಾ, ಇದ್ದರೆ ಎಸ್, ಇಲ್ಲಾಂದರೆ ನೋ. ಮಗು ಮಾಡುತ್ತೆ, ಸೊ ಎಸ್ ಅಂತ ಕೊಟ್ಟಿದ್ದೇನೆ. ನೆಕ್ಸ್ಟ್ ಆ ಮಗುವಿನ ಹೈಟ್ ಮತ್ತು ವೇಟ್.
ನೋಡಿ ನಾನು ಹೈಟ್ ಮತ್ತು ವೆಯ್ಟ್ ಎಂಟರ್ ಮಾಡಿದ್ದೇನೆ. ನೆಕ್ಸ್ಟು ನಮ್ಮ ಆ ಒಂದು ಶಾಲೆ, ಆ ಮಗುವಿನ ಶಾಲೆ ಮನೆಯಿಂದ ಎಷ್ಟು ದೂರ ಇದೆ ಅದನ್ನು ಎಂಟರ್ ಮಾಡಬೇಕು. ಲೆಸ್ ದೆನ್ 1 ಕಿಲೋಮೀಟರ್ ಇದೆ, ಸೊ ಎಂಟರ್ ಮಾಡ್ತಾ ಇದ್ದೇನೆ. ಕಂಪ್ಲೀಟೆಡ್ ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಆಫ್ ಮದರ್ ಆರ್ ಫಾದರ್ ಲೀಗಲ್. ಅವರ ಒಂದು ಪೇರೆಂಟ್ಸ್, ವಿದ್ಯಾರ್ಥಿಯ ಪೇರೆಂಟ್ಸ್ ಅವರು ಎಷ್ಟು ಒಂದು ಎಜುಕೇಷನ್ ಮಾಡಿದ್ದಾರೆ ಅದನ್ನು ನಾವು ಮೊದಲೇ ತಿಳ್ಕೊಂಡಿರಬೇಕು. ಸೊ ಅದರ ಬೇಸ್ ಮೇಲೆ ನಾವು ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ನನಗೆ ಗೊತ್ತಿರೋ ಹಾಗೆ ಆ ಒಂದು ಪೇರೆಂಟ್ಸ್ ಅವರು ಹೈಯರ್ ಸೆಕೆಂಡರಿ ಮಾತ್ರ ಓದಿರ್ತಾರೆ. ಇಷ್ಟಾದ ಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಫೆಸಿಲಿಟಿ ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ. ಈಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಈ ರೀತಿ ಒಂದು ಇಲ್ಲಿ ಸ್ಕ್ರೀನಲ್ಲಿ ಓಪನ್ ಆಗ್ತಾ ಇದೆ. ಕೆಳಗಡೆ ಏನಿದೆ ಕಂಪ್ಲೀಟ್ ಡಾಟಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಕಂಪ್ಲೀಟ್ ದ ಡಾಟಾ? ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಡಾಟಾ ಕಂಪ್ಲೀಷನ್ ಈಸ್ ಕಂಪ್ಲೀಟ್. ನಾವು ಬ್ಯಾಕ್ ಟು ಸ್ಟೂಡೆಂಟ್ ಡ್ಯಾಶ್ಬೋರ್ಡಿಗಾದರೂ ಹೋಗ್ಬೋದು. ಓಕೆ ಆಪ್ಷನ್ ಮೇಲೆ ಕೊಟ್ಟರೆ ಅದೇ ಒಂದು ಪ್ರೆಸೆಂಟ್ ಸ್ಟೇಟಸಲ್ಲೇ ಇರ್ತೀವಿ. ನೋಡಿ, ಪ್ರೆಸೆಂಟ್ ಸ್ಟೇಟಸಲ್ಲೇ ಇದ್ದೀವಿ. ನೋಡಿ, ಈ ಮಾಹಿತಿ ನಾವು ಬೇಕಾದರೆ PDF ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಆ್ಯಡ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಟು MHRD ಯಾವ ರೀತಿಯಾಗಿ ಆ್ಯಡ್ ಮಾಡ್ಬೋದು, ಮತ್ತು ಒಂದು ಮಗುವಿನ ಜನರಲ್ ಪ್ರೊಫೈಲ್, ಎನ್ರೋಲ್ಮೆಂಟ್ ಪ್ರೊಫೈಲ್, ಫೆಸಿಲಿಟಿ ಪ್ರೊಫೈಲನ್ನು ಹೇಗೆ ಆ್ಯಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡುವಂತಹ ಒಂದು ಡಿಸ್ಕಷನ್ ಮಾಡೋದಿಲ್ಲ. ನೇರವಾಗಿ ಟಾಪಿಕ್ ರಿಲೇಟೆಡ್ ಮ್ಯಾಟರ್ ಮಾತ್ರ ಮಾತಾಡ್ತಾನೆ. 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.